ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ನಾವು ಪಾರ್ಟ್ ಟು ವಿಡಿಯೋ ಮಾಡೋಣ. ಫಂಡಮೆಂಟಲ್ ಆಫ್ ಕಾಸ್ಟಿಂಗ್ ಮಾಡ್ಯೂಲ್ 4 ಓವರ್ ಹೆಡ್ ಆಫ್ ಕಾಸ್ಟಲ್ಲಿ ಪಾರ್ಟ್ 2 ವಿಡಿಯೋ. ಆ್ಯಂಡ್ ಪ್ಲೇಲಿಸ್ಟ್ ಚೆಕ್ ಮಾಡ್ಕೊಳ್ಳಿ, ಎಲ್ಲ ರಿಮೈನಿಂಗ್ ವೀಡಿಯೋಸಲ್ಲಿದೆ. ಈಗ ಇಂಡಿಯನ್ ಕಂಪನಿ ಲಿಮಿಟೆಡ್ ಹ್ಯಾಸ್ 3 ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್. ಇನ್ನು ನೋಡಿ, 3 ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆಯಂತೆ, 1 ಸರ್ವಿಸ್ ಡಿಪಾರ್ಟ್ಮೆಂಟ್ ಇದೆಯಂತೆ. ದ ಫಾಲೋಯಿಂಗ್ ಫಿಗರ್ಸ್ ಫಾರ್ ದ ಸರ್ಟನ್ ಪೀರಿಯಡ್ ಹ್ಯಾವ್ ಬೀನ್ ಮೇಡ್ ಅವೈಲಬಲ್. ರೆಂಟ್ ಆ್ಯಂಡ್ ರೇಟ್ಸ್ 10,000, ಲೈಟಿಂಗ್ 1,200, ಇಂಡೈರೆಕ್ಟ್ ವೇಜಸ್ 3,000, ಪವರ್ 3,000, ಡಿಪ್ರಿಸಿಯೇಷನ್ 20,000, ಇನ್ಶೂರೆನ್ಸ್ 5,000, ಇಂಡೈರೆಕ್ಟ್ ಮೆಟೀರಿಯಲ್ 4,000, ಸಂಡ್ರಿ ಚಾರ್ಜಸ್ 20,000. ಆಯಿತಾ? ಈಗ ರೆಂಟ್ ಆ್ಯಂಡ್ ರೇಟ್ಸು ನಾವು ಯಾವುದ್ರ ಮೇಲೆ ತೊಗೊಳ್ಳೋದು? ಏರಿಯಾ ಮೇಲಲ್ವಾ. ಸೊ ಏನಂತ ಕೊಟ್ಟಿದ್ದಾನೆ? ಫ್ಲೋರ್ ಸ್ಪೇಸ್ ಸ್ಕ್ವೇರ್ ಫೀಟ್ ಅಂತ ಕೊಟ್ಟಿದ್ದಾನೆ. ಸೊ ಇದ್ರ ಮೇಲೆ ತೊಗೋತೀವಿ. ನೆಕ್ಸ್ಟು ಲೈಟಿಂಗು. ನಾನು ನಿಮ್ಗೇನು ಹೇಳಿದ್ದೆ, ಲೈಟಿಂಗಲ್ಲಿ ನಿಮಗೆ ಲೈಟಿಂಗ್ ಪವರ್ ಪಾಯಿಂಟ್ ಅಂತ ಕೊಟ್ಟಿಲ್ಲ ಅಂದರೆ ನಾವು ಯಾವ ಲೊಕೇಶನ್ ಇಲ್ಲದೆ ಯಾವ ಏರಿಯಾದಲ್ಲಿದ್ದಾನೆ ಅದ್ರ ಮೇಲೆ ತೊಗೋತಾ ಇದ್ವಿ. ಬಟ್ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಸೊ ಲೈಟಿಂಗ್ ಪಾಯಿಂಟನ್ನ ತೊಗೊಳ್ತೀವಿ ನಾವು, ಲೈಟ್ ಪಾಯಿಂಟು. ನೆಕ್ಸ್ಟು ಇಂಡೈರೆಕ್ಟ್ ವೇಜಸ್ಸನ್ನು ನಾವು ಡೈರೆಕ್ಟ್ ವೇಜಸ್ ಮೇಲೆ ತೊಗೊಳ್ತೀವಿ. ಡೈರೆಕ್ಟ್ ವೇಜಸ್ ಹೆಂಗೆ ಅಂದರೆ, ಇಲ್ಲಿ ನೋಡಿ, ಫಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತೋರಿಸಿದೆ. ಇಂಡೈರೆಕ್ಟ್ ವೇಜಸ್ನ ನಾವು ಯಾವ ಬೇಸಿಸ್ ಮೇಲೆ ತೊಗೋತೀವಿ? ಡೈರೆಕ್ಟ್ ವೇಜಸ್ ಮೇಲೆ ತೊಗೊಳ್ತೀವಿ. ಇಲ್ಲಿ ನೋಡಿ, ಇದು ಫಾರ್ಮೆಟ್ ಫಸ್ಟ್ ಚಾಪ್ಟರ್ ಫಸ್ಟ್ ಪಾರ್ಟ್ 1ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಸೊ ಅದನ್ನು ನೋಡ್ಕೊಂಡು ಬನ್ನಿ, ಈಸಿ ಆಗುತ್ತೆ. ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟು ಪವರ್ ರಿಲೇಟೆಡ್ ಯಾವ್ದು ಕೊಟ್ಟಿದ್ದಾನೆ? ಇಲ್ಲಿ ನೋಡಿ, HP ಆಫ್ ಮಿಷಿನು ಯಾವ್ದು ಬರುತ್ತೆ? ಎಚ್ ಪಿ ಮಿಷಿನ್ ಬರುತ್ತೆ. ನೆಕ್ಸ್ಟು ಡಿಪ್ರಿಸಿಯೇಷನ್ ನಾವು ಯಾವುದ್ರ ಮೇಲೆ ಮಾಡೋದು? ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್. ಏನಿದು? ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್. ನಾವೆಷ್ಟು ಯೂಸ್ ಮಾಡ್ತೀವೋ ಅದ್ರ ಮೇಲೆ ತಾನೇ ಡಿಪ್ರಿಸಿಯೇಷನ್ ಆಗೋದು. ಸೊ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಮೇಲೆ ಬರುತ್ತೆ. ನೆಕ್ಸ್ಟು ಇನ್ಶೂರೆನ್ಸ್ ಅಂತ ಮಾತ್ರ ಕೊಟ್ಟಿದ್ದಾನೆ. ಓಕೆನಾ? ಇನ್ಶೂರೆನ್ಸ್ ಆನ್ ಎಂಪ್ಲಾಯಿ ಆ ಥರ ಏನೂ ಕೊಟ್ಟಿಲ್ಲ. ಸೊ ಇದನ್ನು ನಾವು ಫೈರ್ ಇನ್ಶೂರೆನ್ಸ್ ಅಂತ ತೊಗೋತೀವಿ. ಆ ಇನ್ಶೂರೆನ್ಸ್ನ ಯಾವುದ್ರ ಮೇಲೆ ನಾವು ಮಾಡೋದು? ಸ್ಟಾಕ್ ಮೇಲೆ ತಾನೇ ಇನ್ಶೂರೆನ್ಸ್ನ ಮಾಡ್ಕೊಳ್ಳೋದು ನಾವು. ನೆಕ್ಸ್ಟ್ ಏನಿದೆ? ಇಂಡೈರೆಕ್ಟ್ ಮೆಟೀರಿಯಲ್ ನಾವು ಡೈರೆಕ್ಟ್ ಮೆಟೀರಿಯಲ್ ಮೇಲೆ ತೊಗೊಳ್ತೀವಿ. ಎಲ್ಲಿದೆ ಡೈರೆಕ್ಟ್ ಮೆಟೀರಿಯಲು? ಇಲ್ಲಿದೆ ನೋಡಿ. ಇಲ್ಲಿ ನೋಡಿ, ಯಾಕಂದರೆ ಇದು 2 ಐಟಮು ಇವಾಗ ನಿಮಗೆ ಫಸ್ಟ್ ಟೈಮ್ ಬಂದಿರೋದು. ಎಲ್ಲಿದೆ? ಆ ಇಂಡೈರೆಕ್ಟ್ ವೇಜಸ್ ಬಂದ್ಬಿಟ್ಟು ಡೈರೆಕ್ಟ್ ವೇಜಸ್ ಮೇಲೆ ಮೆಟೀರಿಯಲ್ದು ಕೊಟ್ಟಿಲ್ವ ಇಲ್ಲಿ? ಲೈಕ್ ಇಂಡೈರೆಕ್ಟ್ ಮೆಟೀರಿಯಲು ಡೈರೆಕ್ಟ್ ಮೆಟೀರಿಯಲ್ ಮೇಲೆ ತೊಗೋಬೇಕು, ಇದ್ರಲ್ಲಿ ಕೊಟ್ಟಿಲ್ಲ. ಓಕೆನಾ? ನೆಕ್ಸ್ಟು ಸಂಡ್ರಿ ಚಾರ್ಜಸ್ ಅಂತ ಇದೆ ನೋಡಿ. ಚಾರ್ಜಸ್ ಅಂದರೆ ಸಂಡ್ರಿ ಚಾರ್ಜಸ್ಸು. ಅದು ಯಾವುದ್ರ ಮೇಲೆ ತೊಗೋಬೇಕಂದ್ರೆ ಜನರಲ್ ಓವರ್ ಹೆಡ್ ಆರ್ ಸಂಡ್ರಿ ಎಕ್ಸ್ಪೆನ್ಸಸ್ ನಾವು ಡೈರೆಕ್ಟ್ ವೇಜಸ್ ಮೇಲೆ ತೊಗೋಬೇಕಾಗಿರೋದು. ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾನ? ಇಲ್ಲಿದೆ ನೋಡಿ, ಡೈರೆಕ್ಟ್ ವೇಜಸ್ ಮೇಲೆ ತೊಗೋತೀವಿ. ಆಮೇಲೆ ಇನ್ನೊಂದೇನು ಮಾಡ್ತೀವಿ ನಾವು? ಈಗ ABC ಬಂದ್ಬಿಟ್ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು. ಓಕೆನಾ? ಇದು 3 ಬಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು. ಹಾಗಾದರೆ X ಮತ್ತು Y ಏನು? ಸರ್ವಿಸ್ ಡಿಪಾರ್ಟ್ಮೆಂಟು. ಆಯಿತಾ? ಇವಾಗ ಡೈರೆಕ್ಟ್ ಮೆಟೀರಿಯಲು ಆಮೇಲೆ ಡೈರೆಕ್ಟ್ ವೇಜಸ್ಸನ್ನು ಸರ್ವಿಸ್ ಡಿಪಾರ್ಟ್ಮೆಂಟಿಗೆ ಸಪ್ರೇಟಾಗಿ ನಾವು ಕೊಡ್ತೀವಿ. ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ವಿ ಅಲ್ವಾ, ಅದೇ ಥರ ಸಪ್ರೇಟಾಗಿ ಕೊಡ್ತೀವಿ. ಇವಾಗ ಸಾಲ್ವ್ ಮಾಡೋಣ ಪ್ರಾಬ್ಲಮ್ನ. ಇವಾಗ ಫಸ್ಟು ನಾವು ಯಾವ್ದು ತೊಗೋತೀವಿ ಇದನ್ನೆಲ್ಲ ರೇಷಿಯೋ ಆಗಿ ಕನ್ವರ್ಟ್ ಮಾಡ್ಕೋಬೇಕಲ್ವಾ. ಫಸ್ಟ್ ಯಾವುದಿದೆ? ಫ್ಲೋರ್ ಸ್ಪೇಸ್ ಅಂತಲೂ ಹೇಳ್ತೀವಿ ನಾವು. ಆಮೇಲೆ ಏರಿಯಾ ಅಂತಲೂ ಬರುತ್ತೆ ನಿಮಗೆ. ಎಷ್ಟಿದೆ? 2,000, 2,500, 2,000 ಇಷ್ಟು 2,500 ಇಷ್ಟು 3,000 ಇಷ್ಟು 2,000 ಇಷ್ಟು 500. ಕಾಣಿಸ್ತಾ ಇದೆಯಾ? ಆಯಿತಾ? ಈ ಥರದಲ್ಲಿ ತೊಗೊಂಡ್ರೆ ನಮಗೇನಾಗುತ್ತೆ? ಝೀರೋಸ್ನ ಕ್ಯಾನ್ಸಲ್ ಮಾಡೋಣ. ಇಲ್ಲಿ 20 ಇದೆ. 20 ಕ್ಯಾನ್ಸಲ್ ಆಯಿತು. 5 4s 5 6 5 5s 5 4s. ಇದು ಬಿಟ್ಟು ಇನ್ನು ಯಾವುದೆಲ್ಲಾದರೂ ಇದಾಗುತ್ತಾ ನೋಡೋಣ. 6 ಮತ್ತು 5 1s ಇದೊಂದು. ಆಯಿತಾ? ಸೊ ಏನು ಬರುತ್ತೆ? 4:5:6:4:1 10 10 20. ಈಗ ಸೆಕೆಂಡು
ಲೈಟ್ ಪಾಯಿಂಟ್ ಅಂತೆ, ಲೈಟ್ ಪಾಯಿಂಟ್. ಇದು ನಿಮ್ಗೆ ಅರ್ಥ ಆಗಲಿ ಅಂತ ಸಪ್ರೇಟಾಗಿ ಮಾಡಿಸ್ತಾ ಇದೆ. ಎಷ್ಟಿದೆ? 20:30:40:20:10. ಇಲ್ಲಿ 10 1s are 10 2s are 10 4s are 10 3s are 10 2s are. ಎಷ್ಟು ಬಂತು? 2:3:4:2:1. ನೆಕ್ಸ್ಟು ಥರ್ಡ್ ಯಾವುದಿದೆ? ಹೆಚ್ ಪಿ ಆಫ್ ಮಿಷಿನ್. ಇಲ್ಲಿ ನೋಡಿ, ಇಲ್ಲಿ ಯಾವುದಿದೆಯೋ ಅದನ್ನೇ ನಾನು ರೇಷಿಯೋ ಕನ್ವರ್ಟ್ ಮಾಡ್ತಾ ಇರೋದು. ಹೆಚ್ ಪಿ ಆಫ್ ಮಿಷಿನ್ ಎಷ್ಟಿದೆ? 120:60:100:20. 2 10s are 2 50s are 2 30s are 60s are. ಆಯಿತಾ? ನೆಕ್ಸ್ಟು 10 1s are 10 5s are 10 3s are 10 6s are. ಎಷ್ಟಾಯಿತು? 6:3:5:1. ಫೋರ್ತನ್ನು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡು 24,000 ಇಂಥದ್ದಿದೆ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್. ಏನು ಮಾಡಿ ಗೊತ್ತಾ, ನೀವು ನನ್ನ ಜೊತೆನೇ ನೋಟ್ಸ್ ಮೇಂಟೈನ್ ಮಾಡಿಬಿಡಿ. ವೀಡಿಯೋ ನೋಡೋಕ್ಕೆ ಇನ್ನೊಂದು ಸತಿ ಏನಂದರೆ, ನೀವು ವೀಡಿಯೋ ನೋಡೋ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. 24,000 32,000 40,000 ಇಲ್ಲಿ 10 ಆಯ್ತಲ್ಲ, 40,000. ಇಲ್ಲಿ ಮತ್ತೆ 4 ಇದೆ, 5th ಒನ್ ಇಲ್ಲ, ಸೊ 0 ಅಂತ ತೊಗೊಳ್ಳೋಣ. ಹೆಚ್ ಪಿ ಆಫ್ ಮಿಷಿನ್ಸಲ್ಲಿ ನಮಗೆ 5 ಬೇಕಲ್ವ, 1 2 3 4 ಮಾತ್ರ ಇದೆ, ಸೊ 5th ಒನ್ನ 0 ಅಂತ ತೊಗೊಳ್ಳೋಣ. ಇದು 4,000 ಇಷ್ಟು 2,000 ಇಷ್ಟು 2,000 2,000 ಮಾಡುತ್ತೆ. ಮೊದಲು 3 zeros ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 2 1s are 2 1s are 2 2s are 2 1s are 1 carry 2 6s are 2 1s are 2 2s are. ಸೊ ಎಷ್ಟು ಬರುತ್ತೆ ನಮಗೆ? 12:16:2:1:1. ನೆಕ್ಸ್ಟು 5th ಒನ್. 5th ಒನ್ ಯಾವುದಿದೆ? ಡೈರೆಕ್ಟ್ ವೇಜಸ್ ಇದೆ. ಡೈರೆಕ್ಟ್ ವೇಜಸ್ಸು ನಾವು ಡೈರೆಕ್ಟಾಗೆ ತೊಗೋತಾ ಇದ್ವಿ. ಇಂಡೈರೆಕ್ಟ್ ಅಂತ ಕೆಲವೊಂದು ಐಟಮ್ಸ್ ಕೊಟ್ಟಿದ್ದರಿಂದ ನಾವು ರೇಷಿಯೋಗೆ ಕನ್ವರ್ಟ್ ಮಾಡ್ಕೋಬೇಕು. ಆಯಿತಾ? ಎಷ್ಟಿದೆ? 6,000 4,000 6,000 ಅಯ್ಯೋ ಇಲ್ಲೇ ಬಂದ್ಬಿಡ್ತಾ. 6,000 ಇಷ್ಟು 4,000 ಇಷ್ಟು ಮತ್ತು 6,000 ಇಷ್ಟು 3,000 ಇಷ್ಟು 1,000. 6,000 ಇಲ್ಲೇ ತೊಗೋತೀನಿ. ಆಯಿತಾ? ಇವಾಗ 30 ಕ್ಯಾನ್ಸಲ್. 1 ಹಾಗೆ ಇದೆ, 6 4 ಇಲ್ಲ 10 1s ಇಂದ ನಾವು ಇದನ್ನು ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆ ಬಿಡಿಗೆ ಏನಾಗಲ್ಲ. ಎಷ್ಟು ಬಂತು? 6:4:6:3:1. ಆಯಿತಾ? ಡೈರೆಕ್ಟ್ ವೇಜಸ್ ಆಯಿತು. ನೆಕ್ಸ್ಟು ಸ್ಟಾಕ್ ವ್ಯಾಲ್ಯೂ. ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ? 4,000 3,000 2,000 4,000 ಇಷ್ಟು 3,000 ಇಷ್ಟು 2,000 ಇಷ್ಟು 600 ಇಷ್ಟು 400. ಆಯಿತಾ? ಇವಾಗ 20 ಕ್ಯಾನ್ಸಲ್ ಮಾಡೋಣ. 2 2s are 2 3s are 2 10s are 2 ಇದು ಹೋಗಲ್ಲ ಅಲ್ವಾ. 2 1s are 2 1 ಕೆಳಂದರೆ 5s are 2 20s are. ಸೊ ಎಷ್ಟು ಬರುತ್ತೆ? 20:15:10:3:2. ಯಾಕಂದರೆ 3 ಬಂದಿದೆ, ಅದು ಯಾವುದರಿಂದನೂ ಹೋಗಲ್ಲ ಅದಕ್ಕೆ. ನೆಕ್ಸ್ಟು ಸ್ಟಾಕ್ ಆಯ್ತಲ್ಲ. ನೆಕ್ಸ್ಟು ಡೈರೆಕ್ಟ್ ಮೆಟೀರಿಯಲ್ಸ್ 7th ಒನ್. ಡೈರೆಕ್ಟ್ ಮೆಟೀರಿಯಲ್ಸ್ ಎಷ್ಟಿದೆ? 5,000 ಇಷ್ಟು 6,000 ಇಷ್ಟು 4,000 ಇಷ್ಟು 3,000 ಇಷ್ಟು 2,000.
ತೋಯ್ಸು. ಇವಾಗ ಎಷ್ಟು ಬಂತಿದ್ದು? 5:6:4:3:2. ಇವಾಗ 8th ಒನ್ ಏನು? ಅವರ್ಸ್ ವರ್ಕ್ಡು ನಿಮಗೆ ಇನ್ನೊಂದು ಮೆಥಡಲ್ಲಿ ಬರುತ್ತೆ, ಇಲ್ಲಿ ಬರಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಅರ್ಥ ಆಯ್ತಲ್ವ? ಫಸ್ಟು ನೀವು ಈ ಥರ ಹಾಕ್ಕೊಂಡು ರೇಷಿಯೋನ ಫೈಂಡ್ ಔಟ್ ಮಾಡಿಕೊಂಡು ಇವಾಗ ಟೇಬಲ್ ಹಾಕೋಣ. ಇಲ್ಲಿ ಕ್ವಶನಲ್ಲಿ ಏನು ಕೇಳಿದ್ದಾನೆ? ಯು ಆರ್ ರಿಕ್ವೈರ್ಡ್ ಟು ಪ್ರೈಮರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ಏನೂ ಇಲ್ಲ, ನಾವು ಹೆಂಗೆ ಮಾಡ್ತೀವೋ ಹಾಗೆ ಮಾಡೋದು. ಬಟ್ ಹೆಡ್ಡಿಂಗ್ ಬಂದು ಪ್ರೈಮರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂತ ತೊಗೋಬೇಕಷ್ಟೇ. ಇವಾಗ ಫಸ್ಟು ಸ್ಟಾರ್ಟ್ ಮಾಡೋಣ. ಫಸ್ಟು ಪರ್ಟಿಕ್ಯುಲರ್ಸಲ್ಲಿ ಯಾವ್ದು ತೊಗೊಳ್ಳೋಣ? ರೆಂಟ್ ಆ್ಯಂಡ್ ರೇಟ್ಸ್. ಇದನ್ನು ಯಾವ ಬೇಸಿಸ್ ಮೇಲೆ ತೊಗೋಬೇಕು? ನಾವು ಬಾಡಿಗೆನ ಯಾವ ಬೇಸಿಸ್ ಮೇಲೆ ಕಟ್ಟುತ್ತೀವಿ? ಲೊಕೇಶನು, ಏರಿಯಾ ಮೇಲೆ ಕಟ್ಟೋದು. ಸೊ ಬೇಸಿಸ್ ಬಂದು ಏರಿಯಾ. ಎಷ್ಟಿದೆ? 10,000 ಇದೆ ಅಮೌಂಟು. ಸೊ ಈ ಏರಿಯಾ ಬೇಸಿಸ್ ಮೇಲೆ ಪೇ ಮಾಡ್ತೀವಿ ಅಂದರೆ ಎಷ್ಟಿದೆ ನಮಗೆ? 4:5:6:4:1. ಎಷ್ಟು? 4:5:6:4:1. ಸೊ ಇದನ್ನು ಶೇರ್ ಮಾಡೋಣ. 5 ಜನ ಇದ್ದಾರೆ. ಇದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ABC, ಸರ್ವಿಸ್ ಡಿಪಾರ್ಟ್ಮೆಂಟು XY. ಇವಾಗ 4+5+6+4+1 ಮಾಡಿದ್ರೆ 20 ಬರುತ್ತೆ. ಈಗ 10,000 × 4/20 ಮಾಡಿದ್ರೆ ಹೇಗೆ ಎಷ್ಟು ಬರುತ್ತೆ? 2,000. 10,000 × 5/20 2,500. 10,000 × 6/20 3,000. 10,000 × 4/20 2,000. 10,000 × 1/20 500. ಎಷ್ಟು? 2 + 2.5 + 3 + 2 + 5. ಕರೆಕ್ಟಾಗಿ 10,000 ಬಂತು. ನೆಕ್ಸ್ಟು ಲೈಟಿಂಗ್ಸ್ ಎಷ್ಟಿದೆ? ಲೈಟಿಂಗ್ಸ್ ಎಷ್ಟು? 1,200 ಇದೆಯಂತೆ. 1,200. ಲೈಟಿಂಗ್ಸ್ನ ಯಾವುದು ಬೇಸಿಸ್ ಮೇಲೆ ತೊಗೋತೀವಿ? ಲೈಟ್ ಪಾಯಿಂಟ್ ಮೇಲೆ. ಲೈಟ್ ಪಾಯಿಂಟ್ ಎಷ್ಟು ಬಂದಿದೆ? 2:3:4:2:1. ಲೈಟ್ ಪಾಯಿಂಟ್ ಎಷ್ಟಿದೆ? 2:3:4:2:1. 2 + 3 + 4 + 2 + 1 ಎಷ್ಟು? 12 ಬರುತ್ತೆ. ಈಗ 1,200 × 2/12 200. 1,200 × 3/12 300. 1,200 × 4/12 400. 1,200 × 2/12 200. ಇದು 100 ಬರುತ್ತೆ. ಓಕೆನಾ? ನೆಕ್ಸ್ಟ್ ಏನಿದೆ? ಇಂಡೈರೆಕ್ಟ್ ವೇಜಸ್ ಎಷ್ಟಿದೆ? ಅಮೌಂಟು 3,000 ಇದೆ. ಈ 3,000ನ ಯಾವುದು ಬೇಸಿಸ್ ಮೇಲೆ ತೊಗೋತೀವಿ ನಾವು? ಡೈರೆಕ್ಟ್ ವೇಜಸ್ ಮೇಲೆ. ಡೈರೆಕ್ಟ್ ವೇಜಸ್ ಎಷ್ಟಿದೆ ನಮಗೆ? ಡೈರೆಕ್ಟ್ ವೇಜಸ್ಸು 6:4:6:3:1 6:4:6:3:1 10 6 + 4 + 6 + 3 + 120 ಬರುತ್ತೆ. 3,000 × 6/20 900. 3,000 × 4/20 600. 3,000 × 6/20 900. 3,000 × 3/12 20 ಅಲ್ವಾ? 3,000 × 3/20 450. 3,000 × 1/20 150 ಆಯಿತಾ? ನೆಕ್ಸ್ಟು ಯಾವುದಾಯ್ತು? ಇಂಡೈರೆಕ್ಟ್ ವೇಜಸ್ ಆಯ್ತಲ್ಲ. ನೆಕ್ಸ್ಟು ಪವರ್ನ ನಾವು ಯಾವುದ್ರ ಮೇಲೆ ತೊಗೋತೀವಿ? ಪವರ್ ಮಿಷಿನ್ ಮೇಲೆ. ಯಾವುದು? HP ಮಿಷಿನ್ ಹೆಂಗಿರುತ್ತೋ ಅದ್ರ ಮೇಲೆ ತಾನೇ ಇದು ಡಿಸೈಡ್ ಆಗೋದು. 6:3:5:1:0 ಎಷ್ಟಿದೆ? 6:3:5:1:0 ಅಂತ ಇದೆ. ಈಗ ಲಾಸ್ಟ್ ಒನ್ಗೆ ಯಾವುದೇ ರೀತಿ ಕೊಡ್ತಾ ಇಲ್ವಂತೆ. ಓಕೆನಾ? ಡ್ಯಾಶ್ ಹಾಕ್ಬಿಡೋಣ. ಅಮೌಂಟ್ ಎಷ್ಟಿದೆ? ಪವರ್ದು 3,000 ಇದೆ. ಇದೂ
3000. 6 + 3 + 5 + 1 ಮಾಡಿದ್ರೆ 15 ಬರುತ್ತೆ. 3000 ಇಂಟು 6 by 15 1200. 3000 ಇಂಟು 3 by 15 600. 3000 ಇಂಟು 5 by 15 1000. 3000 ಇಂಟು 1 by 15 200. ಆಯಿತಾ? ಇವಾಗ ನೆಕ್ಸ್ಟ್ ಯಾವುದಿದೆ? ಡಿಪ್ರಿಸಿಯೇಷನ್ ಇದೆ. ಎಷ್ಟಿದೆ? 20,000 ಇದೆ ಡಿಪ್ರಿಸಿಯೇಷನು. ಡಿಪ್ರಿಸಿಯೇಷನ್ ಎಷ್ಟಿದೆ? 20,000 ಇದೆ. ಈ ಡಿಪ್ರಿಸಿಯೇಷನ್ನ ಯಾವುದ್ರ ಮೇಲೆ ತೊಗೊಳ್ಳೋದು ನಾವು? ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಮೇಲೆ ತೊಗೊಳ್ತೀವಿ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟಿದೆ? 12:16:2:1:1. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟು? 12:16:2:1:1. ಆಯಿತಾ? ಈ ಕ್ವಶನ್ನ ಈ ಕಡೆ ತೊಗೊಬಿಡೋಣ. ಅದು 12 + 16 + 2 + 1 + 1 32 ಆಗುತ್ತೆ. 20,000 ಇಂಟು 12 by 32 32 7,500. ಅಲ್ಲ 20 ಇದೆಷ್ಟು ಬರುತ್ತೆ? 2 ಯಾವುದಿದು? ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡು ಇದು 40,000 4,000 32. ಇದು 40,000. ಸೊ ಇದೆಷ್ಟಾಗುತ್ತೆ? 20 ಆಗುತ್ತೆ. ಆಯಿತಾ? ಇದು 20 ನೋಡಿ. ಒಂದು ಸ್ವಲ್ಪ ಮಿಸ್ ಆದ್ರೂ ಹೋಗ್ಬಿಡುತ್ತೆ ಪ್ರಾಬ್ಲಮ್ಮು. ನೀವೇ ಮಿಸ್ ಮಾಡಬೇಕಂತಲ್ಲ, ಈಗ ನಾವೇ ನೋಡಿ ಮಾಡುವಾಗ ಒಂದೊಂದು ನಂಬರ್ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ. 50 ಬಂದಿದೆ. 20,000 ಇಂಟು 12 by 50 ಮಾಡಿದ್ರೆ 4,800. 20,000 ಇಂಟು 16 by 50 ಎಷ್ಟು? 6,400. 20,000 ಇಂಟು 20 by 50 8,000. 20,000 ಇಂಟು 1 by 50 ಇದು 400, ಇದು 400 8. ಆಯಿತಾ? ಡಿಪ್ರಿಸಿಯೇಷನ್ ಆಯಿತು. ನೆಕ್ಸ್ಟ್ ಯಾವುದಿದೆ? ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸ್ ಎಷ್ಟಿದೆ? 5,000 ಇದೆ. ಇನ್ಶೂರೆನ್ಸ್ ಎಷ್ಟು? 5,000 ಇದೆ. ಇನ್ಶೂರೆನ್ಸ್ನ ನಾವು ಯಾವ ಬೇಸಿಸ್ ಮೇಲೆ ತೊಗೋತೀವಿ? ಯಾವುದ್ರ ಮೇಲೆ ನಾವು ಇನ್ಶೂರೆನ್ಸ್ ಮಾಡಿಸೋದು? ಫ್ಯಾಕ್ಟ್ರಿಗೆ ಸ್ಟಾಕ್ ವ್ಯಾಲ್ಯೂ ಮೇಲೆ. ಓಕೆನಾ? ಸೊ ಸ್ಟಾಕ್ ಮೇಲೆ ತೊಗೋಬೇಕು. ಸ್ಟಾಕ್ ವ್ಯಾಲ್ಯೂ ಎಷ್ಟು ಬಂದಿದೆ? 20:15:10:3:2. ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ? 20:15:10:3:2. ಆಯಿತಾ? ಇವಾಗ ಎಷ್ಟು ಬರುತ್ತೆ? ಇದೆಷ್ಟು? 20 + 15 + 10 + 3 + 2 50 ಬರುತ್ತೆ. 5,000 ಇಂಟು 20 by 50 2,000. ನೆಕ್ಸ್ಟು 5,000 ಇಂಟು 15 by 50 1,500. 5,000 ಇಂಟು 10 by 50 1,000. 5,000 ಇಂಟು 3 by 50 300. 5,000 ಇಂಟು 2 by 50 200. 3,000 4 5. ಆಯಿತಾ? ನೆಕ್ಸ್ಟ್ ಏನಿದೆ? ಇನ್ಶೂರೆನ್ಸ್ ಆದಮೇಲೆ ಇಂಡೈರೆಕ್ಟ್ ಮೆಟೀರಿಯಲ್ಸ್ ಇದೆ. ಇಂಡೈರೆಕ್ಟ್ ಮೆಟೀರಿಯಲ್ಸು ಯಾವಾಗಲೂ ಡೈರೆಕ್ಟ್ ಮೆಟೀರಿಯಲ್ಸ್ ಮೇಲೆ ತೊಗೊಳ್ಬೇಕು. ಓಕೆನಾ? ಏನು? ಇಂಡೈರೆಕ್ಟ್ ಮೆಟೀರಿಯಲ್ ಎಷ್ಟಿದೆ ನಮ್ಮ ಹತ್ರ? 4,000 ಇದೆ. ನಾನು ಡೈರೆಕ್ಟ್ ಮೆಟೀರಿಯಲ್ ಮೇಲೆ ತೊಗೋಬೇಕು ಅಂದ್ಕೊಂಡೆ. ಎಷ್ಟಿದೆ? 5:6:4:3:2. ಡೈರೆಕ್ಟ್ ಮೆಟೀರಿಯಲ್ 5:6:4:3:2. ಇವಾಗ ಎಷ್ಟು ಬರುತ್ತೆ? 4,000. ಇದು 5 + 6 + 4 + 3 + 2 ಮಾಡಿದ್ರೆ 20 ಬರುತ್ತೆ. 4,000 ಇಂಟು 5 by 20 ಮಾಡಿದ್ರೆ 1,000. 4,000 ಇಂಟು 6 by 20 ಮಾಡಿದ್ರೆ 1,200.
4000 ಇಂಟು 4/20 ಮಾಡುತ್ತೆ 800. 4000 ಇಂಟು 3/20 ಮಾಡುತ್ತೆ 600. 4000 ಇಂಟು 2/20 ಮಾಡುತ್ತೆ 400. ನೆಕ್ಸ್ಟ್ ಏನಿದೆ, ಸಂಡೇ ಚಾರ್ಜಸ್ಸು ನಾವು ಡೈರೆಕ್ಟ್ ವೇಜಸ್ ಮೇಲೆ ತೊಗೋಬೇಕು. ಸೊ ಅದಕ್ಕೆ ನೀವು ಫಾರ್ಮೆಟ್ನ ಕ್ಲೀನಾಗಿ ನೋಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ 20,000 ಕೊಟ್ಟಿದ್ದಾನೆ. ಎಂಥದ್ದಿದು? ಸಂಡೇ ಚಾರ್ಜಸ್. ಚಾರ್ಜಸ್ ಅಂದ್ಬಿಟ್ಟು ನೀವು ಸ್ಯಾಮ್ಸಂಗ್ ಮೊಬೈಲ್ ಚಾರ್ಜಸ್ ಅಂತ ಅಂದ್ಕೋಬೇಡಿ. ಎಷ್ಟು? 20,000 ಇದೆ. ಸಂಡೇ ಚಾರ್ಜಸ್ ನಾವು ಡೈರೆಕ್ಟ್ ವೇಜಸ್ ಮೇಲೆ ತೊಗೋಬೇಕು. ಡೈರೆಕ್ಟ್ ವೇಜಸ್ ಎಷ್ಟಿದೆ ಇಲ್ಲಿ? 6:4:6:3:1. 6:4:6:3:1. ಇವಾಗ ಎಷ್ಟಿದೆ? 6 + 4 + 6 + 3 + 1 20 ಬರುತ್ತೆ. 20,000 ಇಂಟು 6/20 6,000. 20,000 ಇಂಟು 4/20 4,000. 20,000 ಇಂಟು 6/20 6,000. 20,000 ಇಂಟು 3/20 3,000. 20,000 ಇಂಟು 1/20 1,000. ಆಯಿತಾ? ಇವಾಗ ಕ್ವಶನಲ್ಲಿ ಏನೇನು ಕೊಟ್ಟಿದ್ದು ಅದಷ್ಟನ್ನು ತೊಗೊಂಡಿದ್ದೀವಿ ನಾವು. ನೋಡಿ, ಯಾವುದೋ ಎಂಟೆಂಡ್ ರೇಟ್ಸ್ ತೊಗೊಂಡ್ವಿ. ಆಮೇಲೆ ಲೈಟಿಂಗು, ಇಂಡೈರೆಕ್ಟು, ಪವರು, ಡಿಪ್ರಿಸಿಯೇಷನ್, ಇನ್ಶೂರೆನ್ಸು, ಇಂಡೈರೆಕ್ಟ್ ಮೆಟೀರಿಯಲು, ಸಂಡೇ ಚಾರ್ಜಸ್ ಇದಿಷ್ಟನ್ನು ತೊಗೊಂಡ್ವಿ. ಇದಿಷ್ಟನ್ನು ಬಿಟ್ಟು ನಾವು ಇನ್ನೂ ಯಾವ್ದು ತೊಗೋಬೇಕು? ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ? ಡೈರೆಕ್ಟ್ ವೇಜಸ್ಸು, ಡೈರೆಕ್ಟ್ ಮೆಟೀರಿಯಲ್ಸ್ ಕೊಟ್ಟಿದ್ದಾನೆ. ಸೊ ಇದೆರಡನ್ನ ನಾವು ಯಾವ್ದು ತೊಗೋಬೇಕು? ಸರ್ವಿಸ್ ಡಿಪಾರ್ಟ್ಮೆಂಟಿಗೆ ಮಾತ್ರ ತೊಗೋಬೇಕು. ಇನ್ನು ಈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಕೊಡೋ ಹಾಗಿಲ್ಲ. ಸೊ ಆ್ಯಡ್ ಮಾಡ್ಕೊಳ್ಳಿ. ಯಾವುದಿದು? ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಇದು ಡೈರೆಕ್ಟ್ ಅಂತಲೇ ತೊಗೊಬಿಡೋಣ. ಆಯಿತಾ? ಡೈರೆಕ್ಟಾಗಿ ತೊಗೋತಾ ಇದ್ದೀವಿ ಅಂತ. ನೆಕ್ಸ್ಟು ಡೈರೆಕ್ಟ್. ಇನ್ನೊಂದು ಯಾವ್ದು ಕೊಟ್ಟಿರೋದು? ವೇಜಸ್ ಒಂದು, ಮೆಟೀರಿಯಲ್ ಒಂದು. ಮೆಟೀರಿಯಲ್ ಇದನ್ನು ಡೈರೆಕ್ಟಾಗೆ ತೊಗೋತಾ ಇದ್ದೀವಿ. ಆಯಿತಾ? ಎಷ್ಟಿದೆ ವೇಜಸ್ ನಮ್ಮ ಹತ್ರ? 3,000 1,000 ಅಂತೆ. ಎಷ್ಟಿದೆ? 3,000 1,000. ನೆಕ್ಸ್ಟು ಮೆಟೀರಿಯಲು 3,000 2,000 ಇದೆ. 3,000 2,000. ಅರ್ಥ ಆಯ್ತಾ? ಇವಾಗ ಇದೆಲ್ಲ ಹಾಗೆ ತಗೊಳ್ಳೋಣ. ಇವಾಗ ಟೋಟಲ್ ಮಾಡೋಣ. ಸಪ್ರೇಟಾಗಿ ಒಂದೊಂದೇ ಟೋಟಲ್ ಮಾಡಬೇಕು. ಇವಾಗ ಫಸ್ಟು ಟೋಟಲ್ ನೋಡ್ಕೊಬಿಡೋಣ. ಎಷ್ಟಿದೆ? 10,000 + 1,200 + 3,000 + 3,000 + 20,000 + 5,000 + 4,000 + 20,000. ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಇನ್ನೊಂದು ಸತಿ ನೋಡ್ತೀನಿ. 10 1,200 3,000 3,000 25 50,000 ತೊಗೊಬಿಟ್ಟಿದ್ದೀನಿ. ಒಂದು ನಿಮಿಷ. 10,000 1,200 3,000 3,000 20,000 5,000 4,000 20,000. ಎಷ್ಟು ಬಂತು? 66,200. ಈಗ 2,200 900 1,200 4,800 2,000 1,000 6,000. ಎಷ್ಟು? 18,100 ಬರುತ್ತೆ. ನೆಕ್ಸ್ಟು 2,500 300 600 6,400 1,500 1,200 4,000 17,100 ಬರುತ್ತೆ. ಇದು 3,000 400 900 1,000 8,000 1,000 800 6,000 21,100 ಬರುತ್ತೆ. ನೆಕ್ಸ್ಟು 2,200 450 200 400 300 600 3,000 3,000 3,000 13,150 ಬರುತ್ತೆ. 13,150. ನೆಕ್ಸ್ಟು 500 100 150 400 200 400 1,000 1,000 2,000 5,750 5,750. ಇದನ್ನು ಏನಂತ ಹೇಳ್ತೀವಿ? ಇದೊಂದು ಪ್ರೈಮರಿ ಓವರ್ ಹೆಡ್ ಅಂತ ತೊಗೊಳ್ಳೋಣ.
ಆಯಿತಾ, ಇಷ್ಟೇ ಪ್ರಾಬ್ಲಮ್ಮು. ಇನ್ನೊಂದು ಪ್ರಾಬ್ಲಮ್ ಮಾಡಿಬಿಟ್ಟು ಆಮೇಲೆ 14 ಮಾರ್ಕ್ಸ್ ಪ್ರಾಬ್ಲಮ್ಮು ಇದೇ ಥರ ಮಾಡಬೇಕು ನೀವು. ಅದಕ್ಕೆ ಇದನ್ನು ಮಾಡಿಸ್ತಾ ಇರೋದು ನಿಮಗೆ. ಅಂದರೆ ಇದನ್ನು ಮಾಡಿ ಇನ್ನೊಂದು ಏನು ಸೈಮಲ್ಟೇನಿಯಸ್ ಈಕ್ವೇಷನ್ ಬರುತ್ತೆ ನಿಮಗೆ, ಬಿಸ್ನೆಸ್ ಡೇಟಾ ಅನಾಲಿಸಿಸಲ್ಲಿ ಇತ್ತಲ್ಲ ಫಸ್ಟ್ ಸೆಮ್ಮಲ್ಲಿ, ಆ ಥರ ಬರುತ್ತೆ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಿದೆ, ದ ಫಾಲೋಯಿಂಗ್ ಡೇಟಾ ವರ್ ಒಬ್ಟೈನ್ ಫಾರ್ ದ ಬುಕ್ಸ್ ಆಫ್ ಫ್ಲೈಟ್ ಆ್ಯಂಡ್ ಇಂಜಿನಿಯರಿಂಗ್ ಕಂಪನಿ ಫಾರ್ ದ ಹಾಫ್ ಇಯರ್ ಎಂಡೆಡ್ 30/6/25. ಕ್ಯಾಲ್ಕುಲೇಟ್ ದ ಡಿಪಾರ್ಟ್ಮೆಂಟ್ ಓವರ್ ಹೆಡ್ ರೇಟ್ ಫಾರ್ ಈಚ್ ಆಫ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಆಯಿತಾ, ಓವರ್ ಹೆಡ್ನ ಎಲ್ಲ ಡಿಪಾರ್ಟ್ಮೆಂಟಿಗೆ ಫೈಂಡ್ ಔಟ್ ಮಾಡಬೇಕು. ಅಸ್ಯೂಮಿಂಗ್ ದಟ್ ಓವರ್ ಹೆಡ್ಸ್ ಆರ್ ರಿಕವರ್ಡ್ ಹ್ಯಾಸ್ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ಮೆಟೀರಿಯಲ್ ಅಂತ ಕೊಟ್ಟಿದ್ದಾನೆ. ಅಂದರೆ ಓವರ್ ಹೆಡ್ಡನ್ನು ಡೈರೆಕ್ಟ್ ಮೆಟೀರಿಯಲ್ ಮೇಲೆ ತೊಗೋಬೇಕಂತೆ. ಓಕೆನಾ, ಇದೊಂದು ಕೊಟ್ಟಿದ್ದಾನೆ. ನೆಕ್ಸ್ಟು ಡೈರೆಕ್ಟ್ ಮೆಟೀರಿಯಲು ABC ಬಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಸರ್ವಿಸ್ ಡಿಪಾರ್ಟ್ಮೆಂಟು X ಮತ್ತು Y. ಡೈರೆಕ್ಟ್ ವೇಜಸ್ ಡೈರೆಕ್ಟ್ ಮೆಟೀರಿಯಲು ಡೈರೆಕ್ಟಾಗಿ ಎಲ್ಲಿ ತೊಗೋತೀವಿ, ಸರ್ವಿಸ್ ಡಿಪಾರ್ಟ್ಮೆಂಟಿಗೆ ತೊಗೋತೀವಿ. ನೆಕ್ಸ್ಟು ನಂಬರ್ ಆಫ್ ಎಂಪ್ಲಾಯೀಸ್. ಇಲ್ಲಿ ಹೆಂಗೆ ಕೊಟ್ಟಿದ್ದಾನೆ ಗೊತ್ತಾ, ನಮಗೆ ಲಾಸ್ಟ್ ಟೈಮ್ 2 ಕಾಲಮ್ಸ್ ಥರ ಕೊಡ್ತಾ ಇದ್ದು ಗೊತ್ತಾ. ಅಂದರೆ ಇಲ್ಲಿ ನೋಡಿ ನಮಗೆ ಇದು ಸಪ್ರೇಟು ಇದು ಸಪ್ರೇಟಾಗಿ ಕೊಡೋರು. ಬಟ್ ಇಲ್ಲೇನಂದರೆ ಇಲ್ಲಿ ಫುಲ್ಲು ಅಂತ ಗುಡ್ಡೆ ಥರ ಕೊಟ್ಬಿಟ್ಟಿದ್ದಾರೆ, ಇನ್ನೇನು ಚೇಂಜಸ್ ಇಲ್ಲ. ನೆಕ್ಸ್ಟು ನಂಬರ್ ಆಫ್ ಎಂಪ್ಲಾಯೀಸ್, ಎಲೆಕ್ಟ್ರಿಸಿಟಿ, ಲೈಟ್, ಪವರ್, ಅಸೆಟ್ ವ್ಯಾಲ್ಯೂ, ಏರಿಯಾ ಆಕ್ಯುಪೈಡ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ಟೋರ್ಸ್ ಓವರ್ ಹೆಡ್ 400 ಅಂತೆ. ನೆಕ್ಸ್ಟು ಮೋಟಿವ್ ಪವರ್ 1500. ನೆಕ್ಸ್ಟು ಎಲೆಕ್ಟ್ರಿಕ್ ಲೈಟಿಂಗ್ 200. ಲೇಬರ್ ಫೇರ್ ವೆಲ್ಫೇರ್ 3000. ಡಿಪ್ರಿಸಿಯೇಷನ್ 2000. ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ 12,000. ಜನರಲ್ ಓವರ್ ಹೆಡ್ 10,000. ರೆಂಟ್ ಆ್ಯಂಡ್ ಟ್ಯಾಕ್ಸ್ 600. ಓಕೆನಾ, ಇದಿಷ್ಟು ಐಟಮ್ಸ್ ಕೊಟ್ಟಿದ್ದಾನೆ. ಎಷ್ಟಿದೆ, 1 2 3 4 5 6 7 8 ಐಟಮ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟು ಎಕ್ಸ್ಪೆನ್ಸಿವ್ ಡಿಪಾರ್ಟ್ಮೆಂಟ್ ಎಕ್ಸು ಅಂದರೆ ಇದು ಅಲ್ವಾ, ಸರ್ವಿಸ್ ಡಿಪಾರ್ಟ್ಮೆಂಟ್ ಎಕ್ಸ್ ಇನ್ ರೇಷಿಯೋ ಆಫ್. ಈಗ ಏನು ಮಾಡಬೇಕಂದ್ರೆ ಡಿಪಾರ್ಟ್ಮೆಂಟ್ ಎಕ್ಸಲ್ಲಿ ಏನು ಬಂದಿದೆಯೋ ರೇಷಿಯೋನ ಅದನ್ನು 4:3:3ಗೆ, ಅಂದರೆ ಇಲ್ಲಿ ನೋಡಿ 4:3:3ಗೆ ABC ಹಂಚಬೇಕಂತೆ. ಆ್ಯಂಡ್ ದಟ್ ಆಫ್ ಡಿಪಾರ್ಟ್ಮೆಂಟ್ ವೈ ಇನ್ ಪ್ರಪೋರ್ಷನ್ ಟು ಡೈರೆಕ್ಟ್ ವೇಜಸ್ ಟು ಡಿಪಾರ್ಟ್ಮೆಂಟ್ ABC. ಮತ್ತು ಎಕ್ಸ್ದನ್ನ 4:3:3 ಕೊಟ್ಟು ಅಲ್ವಾ, ಹಾಗೆಯೇ ವೈದನ್ನು ನಾವು ಯಾವುದು ಡೈರೆಕ್ಟ್ ವೇಜಸ್ ಮೇಲೆ ಕೊಡಬೇಕಂತೆ. ಅಂದರೆ ಇಲ್ಲಿ ಡೈರೆಕ್ಟಾಗಿ ನಿಮಗೆ 4:3:3 ಅಂತ ಈ 3 ಜನಕ್ಕೆ ಶೇರ್ ಮಾಡ್ತೀರಾ ಎಕ್ಸ್ದು. ವೈದ್ ಏನು ಮಾಡಬೇಕು, ಯಾವ ರೇಷಿಯೋ ಮೇಲೆ ನಾವು ಫೈಂಡ್ ಔಟ್ ಮಾಡಬೇಕು, ಡೈರೆಕ್ಟ್ ವೇಜಸಲ್ಲಿ ಯಾವ ರೇಷಿಯೋ ಬರುತ್ತೋ ಆ ರೇಷಿಯೋನಲ್ಲಿ ಈ 3 ಜನಕ್ಕೆ ಶೇರ್ ಮಾಡಬೇಕಂತೆ. ಆಮೇಲೆ ನಾನು ಇವಾಗ ಇಲ್ಲಿ ಇದನ್ನು ಮಾಡ್ತಾಯಿಲ್ಲ, ರೇಷಿಯೋ ಫೈಂಡ್ ಔಟು ಇದರಲ್ಲೇ ಮಾಡ್ತೀನಿ, ಯಾಕಂದರೆ ನಂಗೆ ಸ್ಪೇಸ್ ಜಾಸ್ತಿ ಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಇವಾಗ 7,000 6 5 1 1 ಇದೆ ಅಲ್ವಾ, 3,000 3,000 3,000 30 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ, 7:6:5:1:1 ಬಂತಾ. ನೆಕ್ಸ್ಟು ಡೈರೆಕ್ಟ್ ಮೆಟೀರಿಯಲ್ದು ಬೇಕಾಗಿಲ್ಲ, ಇಂಡೈರೆಕ್ಟ್ ಮೆಟೀರಿಯಲ್ ಅಂತ ಕೊಟ್ಟಾಗ ನಾವು ಡೈರೆಕ್ಟ್ ಮೆಟೀರಿಯಲ್ ತೊಗೊಳ್ಳೋದು ಕೊಟ್ಟಿಲ್ಲ. ನೆಕ್ಸ್ಟು ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟಿದೆ, 200 150 150 50 50. ಯಾವುದರಿಂದ ಹೋಗುತ್ತೆ, 5 1 ಇಲ್ಲ 50ಇಂದ ಹೋಗುತ್ತೆ, 50ಇಂದನೇ ಹೋಗಲಿ. 51 50 53 54. ಸೊ ಎಷ್ಟು ಬರುತ್ತೆ, 4:3:3:1:1. ಅರ್ಥ ಆಯ್ತಾ. ನೆಕ್ಸ್ಟು ಇದು ಎಲೆಕ್ಟ್ರಿಸಿಟಿ ಎಷ್ಟಿದೆ, 8 6 6 2 3 ಇದೆ. ಸೊ 30 ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 8:6:6:2:3. ನೀವು ಇದ್ರಲ್ಲಿ ಸಾಲ್ವ್ ಮಾಡಿ. ನಾನು ಹಿಂಗೆ ಯಾಕೆ ಮಾಡ್ತಿದ್ದೀನಿ ಅಂದರೆ ನಂಗೆ ಸ್ಪೇಸ್ ಜಾಸ್ತಿ ಬೇಕು ಅಂತ. ನೆಕ್ಸ್ಟು ಲೈಟ್ ಪಾಯಿಂಟು 10 15 15 5 5 5 1 5 1 5 3 5 5 2 ಎಷ್ಟು ಬಂತು, 2:3:3:1:1. ಅಸೆಟ್ ವ್ಯಾಲ್ಯೂ ಯಾವುದು, 3 zeros ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಫಸ್ಟು. ನೆಕ್ಸ್ಟು 10 1 10 1 10 2 10 3 10 5 ಎಷ್ಟು ಬರುತ್ತೆ, 5:3:2:1:1. ನೆಕ್ಸ್ಟು ಏರಿಯಾ ಆಕ್ಯುಪೈಡು 800 6 6 2 2. ಫಸ್ಟು 2 zeros ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 2 1 2 1 2 3 2 3 2 4 ಎಷ್ಟು, 4:3:3:1:1. ಈಗ ಇದೆರಡೂ ಮುಟ್ಟೋದು ಬೇಡ, ನಾವು ಡೈರೆಕ್ಟ್ ಮೆಟೀರಿಯಲ್ಲು XYಗೆ ಮಾತ್ರ ತೊಗೋತಾ ಇದ್ವಿ. ಅದೇ ಇಲ್ಲೇನೋ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ, ಅದಕ್ಕೆ ಡೈರೆಕ್ಟ್ ವೇಜಸ್ ತೊಗೊಂಡಿದ್ದೀವಿ.
ಈಗ ಸ್ಟೋರ್ಸ್ ಓವರ್ ಹೆಡ್ನ ಯಾವ್ದ್ರ ಮೇಲೆ ತೊಗೋತೀವಿ ನಾವು? ಡೈರೆಕ್ಟ್ ಮೆಟೀರಿಯಲ್ ಮೇಲೆ, ಹೌದಲ್ಲ? ಸ್ಟೋರ್ಸ್ ಓವರ್ ಹೆಡ್ನ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ. ಸ್ಟೋರ್ಸ್ ಓವರ್ ಹೆಡ್ನ ಇದು ತೊಗೊಳೋದು. ಸೊ ಇದನ್ನು ಮಾಡ್ಕೊಬಿಡೋಣ. 30 ಹೋಗಲ್ಲ, 20 ಇದಲ್ವಾ? 5 2s 5 3s 5 4s 5 5s 5 6 ಎಷ್ಟು ಬರುತ್ತೆ? 6:5:4:3:2. ಇವಾಗ ಸ್ಟೋರ್ ಓವರ್ ಹೆಡ್ ಯಾವ್ದ್ರ ಮೇಲೆ ಬರುತ್ತೆ? ಡೈರೆಕ್ಟ್ ಮೆಟೀರಿಯಲ್ ಮೇಲೆ ಬರುತ್ತೆ. ನೆಕ್ಸ್ಟು ಮೋಟಿವ್ ಪವರ್ ಬಂದ್ಬಿಟ್ಟು ನಮ್ಗೆ ಯಾವ್ದ್ರ ಮೇಲೆ ಬರುತ್ತೆ? ಇದು ಎಲೆಕ್ಟ್ರಿಸಿಟಿ ಮೇಲೆ. ಒಂದು ಪವರ್ ಯಾವ್ದ್ರ ಮೇಲೆ ರನ್ ಆಗೋದು? ಎಲೆಕ್ಟ್ರಿಸಿಟಿ ಮೇಲೆ. ಸೊ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಅದಿದೆ ಎಲೆಕ್ಟ್ರಿಕ್ ಲೈಟಿಂಗು ಯಾವ್ದ್ರ ಮೇಲೆ ಆಗುತ್ತೆ? ಲೈಟ್ ಪಾಯಿಂಟ್ ಮೇಲೆ. ನಮ್ಗೆ ಇನ್ ಕೇಸ್ ಲೈಟ್ ಪಾಯಿಂಟ್ ಕೊಟ್ಟಿಲ್ಲ ಅಂದರೆ ನಾವು ಏರಿಯಾ ಆಕ್ಯುಪೈಡ್ ಮೇಲೆ ತೊಗೋತಾ ಇದ್ವಿ. ಯಾವುದು? ಲೈಟ್ ಪಾಯಿಂಟ್. ನೆಕ್ಸ್ಟು ಲೇಬರ್ ವೆಲ್ಫೇರ್ ಯಾವ್ದ್ರ ಮೇಲೆ ತೊಗೋತೀವಿ? ನಂಬರ್ ಆಫ್ ಲೇಬರ್ಸ್ ಮೇಲೆ, ಎಂಪ್ಲಾಯೀಸ್ ಮೇಲೆ, ನಂಬರ್ ಆಫ್ ಎಂಪ್ಲಾಯಿ. ನೆಕ್ಸ್ಟು ಡಿಪ್ರಿಸಿಯೇಷನ್ ಯಾವ್ದ್ರ ಮೇಲೆ ತೊಗೋತೀವಿ? ಯಾವ್ದ್ರ ಮೇಲೆ ಡಿಪ್ರಿಸಿಯೇಷನ್ ಆಗೋದು ನಮಗೆ? ಅಸೆಟ್ ವ್ಯಾಲ್ಯೂ ಮೇಲೆ ಡಿಪ್ರಿಸಿಯೇಷನ್ ಆಗೋದು, ಅಸೆಟ್ ವ್ಯಾಲ್ಯೂ. ನೆಕ್ಸ್ಟು ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜಸ್, ಅದು ಯಾವುದ್ರ ಮೇಲೆ ಆಗೋದು? ಅಸೆಟ್ ವ್ಯಾಲ್ಯೂ ಮೇಲೆ ಆಗೋದು. ಯಾವುದೋ ಒಂದು ಇದು ತಂದ್ಕೊಳ್ಳಿ, ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿ, ಅದ್ರ ಮೇಲೆ ತಾನೇ ರಿಪೇರ್ ಮಾಡ್ಕೊಳ್ಳೋದು, ಇಲ್ಲ ಮನುಷ್ಯರು ರಿಪೇರ್ ಮಾಡ್ಕೋತಾರೆ. ನೆಕ್ಸ್ಟು ಜನರಲ್ ಓವರ್ ಹೆಡ್, ಅದನ್ನು ಯಾವುದ್ರ ಮೇಲೆ ತೊಗೋತೀವಿ ನಾವು? ಡೈರೆಕ್ಟ್ ವೇಜಸ್ ಮೇಲೆ ತೊಗೊಳ್ತೀವಿ. ನೆಕ್ಸ್ಟು ರೆಂಟ್ ಆ್ಯಂಡ್ ಟ್ಯಾಕ್ಸ್ ಬಂದ್ಬಿಟ್ಟು ಯಾವುದು? ಏರಿಯಾ ಆಕ್ಯುಪೈಡ್ ಮೇಲೆ ಬರುತ್ತೆ. ನೆಕ್ಸ್ಟು ಇದೊಂದು ಅಡ್ಜಸ್ಟ್ಮೆಂಟು ನಾವು ಆಮೇಲೆ ಮಾಡೋಣ. ಇವಾಗ ಇದನ್ನು ಇಲ್ಲೇ ಮಾಡಿಬಿಟ್ಟಿದ್ದೀನಿ. ಸೊ ನಾನು ಇಲ್ಲಿ ಮಾಡೋದಕ್ಕೆ ಹೋಗಲ್ಲ. ಅಯ್ಯೋ, ಫಸ್ಟು ಏನಂತ ತೊಗೊಳ್ಳೋಣ? ಪ್ರೈಮರಿ ಓವರ್ ಹೆಡ್ಡಿಂಗ್ ಕಾಲಮ್ ತೊಗೊಬಿಡ್ತೀನಿ. ಈಗ ಪ್ರೈಮರಿ ಓವರ್ ಹೆಡ್ ಅಂತ ಹೇಳ್ತೀವಿ ನಾವು. ಇದಾಯ್ತಲ್ವಾ? ಫಸ್ಟ್ ಏನಿದೆ? ಡೈರೆಕ್ಟ್ ಮೆಟೀರಿಯಲು ವೇಜಸ್ಸು ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟಾಗಿ ತೊಗೊಬಿಡೋಣ. ಡೈರೆಕ್ಟ್ ವೇಜಸ್ ಎಷ್ಟಿದೆ? ವೈಗೆ 1000, ವೈಗೆ 1000 ಆಯಿತಾ? ನೆಕ್ಸ್ಟು ಮೆಟೀರಿಯಲ್ ಇದೆ, ಡೈರೆಕ್ಟ್ ಮೆಟೀರಿಯಲ್. ಡೈರೆಕ್ಟ್ ಅಂತ ತೊಗೊಳ್ಳೋಣ. ಎಷ್ಟಿದೆ ಮೆಟೀರಿಯಲು? 1500, 1000 ಆಯ್ತಲ್ಲ. ನೆಕ್ಸ್ಟು ಇವಾಗ ಇದೆರಡೂ ಡೈರೆಕ್ಟಾಗಿ ತೊಗೊಂಡ್ವಿ. ಈಗ ಸ್ಟೋರ್ಸ್ ಓವರ್ ಹೆಡ್ ಎಷ್ಟಿದೆ? ಸ್ಟೋರ್ಸ್ ಓವರ್ ಹೆಡ್ಡು 400 ಇದೆ ಟೋಟಲು. ಈ ಸ್ಟೋರ್ಸ್ ಓವರ್ ಹೆಡ್ಡನ್ನು ಯಾವ ಬೇಸಿಸ್ ಮೇಲೆ ತೊಗೋತೀವಿ ನಾವು? ಡೈರೆಕ್ಟ್ ಮೆಟೀರಿಯಲ್ ಮೇಲೆ ತೊಗೋತೀವಿ. ಡೈರೆಕ್ಟ್ ಮೆಟೀರಿಯಲ್ ಎಷ್ಟಿದೆ? 6:5:4:3:2. ಎಷ್ಟು? 6 + 5 + 4 + 3 + 2 ಎಷ್ಟಾಯಿತು? 20 ಆಯಿತು. ಸೊ ಈಗ 400 × 6/20 120, 400 × 5/20 100, 400 × 4/20 80, 400 × 3/20 60, 400 × 2/20 40 ಆಯಿತಾ? ಸ್ಟೋರ್ಸ್ ಓವರ್ ಹೆಡ್ ಆಯಿತು. ಈಗ ಮೋಟಿವ್ ಪವರ್ ಎಷ್ಟಿದೆ? ಅಮೌಂಟು 1500. ಈ 1500 ಯಾವುದು ಬೇಸಿಸ್ ಮೇಲೆ ತೊಗೋತೀವಿ ನಾವು? ಎಲೆಕ್ಟ್ರಿಕ್ಕು ಅಂದರೆ ಏನು? KWPH ಅಂತ ತೊಗೋತೀನಿ. KWPH ಅಂದರೆ ಎಷ್ಟು ಬರುತ್ತೆ ರೇಷಿಯೋ? 8:6:6:2:3. ಅಮೌಂಟ್ ಎಷ್ಟು? 1500 ಇದೆ. 8 + 6 + 6 + 2 + 3 25 ಬರುತ್ತೆ. 1500 × 8/25 480, 1500 × 6/25 360, 1500 × 6/25 360,
1500 into 2 by 25 120, 1500 into 3 by 25 180 ಅವರದಾಯ್ತಾ. ನೆಕ್ಸ್ಟ್ ಯಾವ್ದು ಇದೆ, ಎಲೆಕ್ಟ್ರಿಕ್ ಲೈಟಿಂಗ್. ಯಾವುದು ಎಷ್ಟಿದೆ ಎಲೆಕ್ಟ್ರಿಕ್ ಲೈಟಿಂಗ್, ನಮಗೆ 200 ಇದೆ. ಇದನ್ನು ಯಾವುದು ಬೇಸಿಸ್ ಮೇಲೆ ತಗೋತೀವಿ ನಾವು, ಲೈಟ್ ಪಾಯಿಂಟ್ ಮೇಲೆ ತಗೋತೀವಿ. ಲೈಟ್ ಪಾಯಿಂಟ್ ಎಷ್ಟಿದೆ, 2:2:3:3:3:3:1:1. ಇವಾಗ ಎಷ್ಟು ಬರುತ್ತೆ, 2 + 3 + 3 + 1 + 1 10 ಬರುತ್ತೆ. 200 into 2 by 10 40, 200 into 3 by 10 60, ಇದು 60 ಬರುತ್ತೆ. ನೆಕ್ಸ್ಟ್ 200 into 1 by 10 ಮಾಡುತ್ತೆ, ಇದು 20 120. ಇಲ್ಲ ಒಂದು ನಿಮಿಷ, 2 ಅಲ್ವಾ ಇದು, 200 into 2 by 10 ಇದು 10 ಬರುತ್ತೆ. ಒಂದು ನಿಮಿಷ, 20 10 ಒಂದು ನಿಮಿಷ, ಇಲ್ಲ ಇದು 40ನೇ ಬರುತ್ತೆ, ಇದು 40ನೇ ಬರುತ್ತೆ ಆಯಿತಾ. ನೆಕ್ಸ್ಟು ಎಲೆಕ್ಟ್ರಿಕ್ ಲೈಟ್ ಆಯಿತು. ನೆಕ್ಸ್ಟ್ ಯಾವುದಿದೆ, ಲೇಬರ್ ವೆಲ್ಫೇರ್ 3000 ಇದೆ. ಲೇಬರ್ ವೆಲ್ಫೇರ್ ಎಷ್ಟು, 3000 ಇದೆ. ಲೇಬರ್ ವೆಲ್ಫೇರ್ನ ಯಾವುದು ಬೇಸಿಸ್ ಮೇಲೆ ತೊಗೋತೀವಿ, ನಂಬರ್ ಆಫ್ ಎಂಪ್ಲಾಯೀಸ್ ಮೇಲೆ. ಎಷ್ಟಿದೆ ನಂಬರ್ ಆಫ್ ಎಂಪ್ಲಾಯೀಸು, 4:3:4:3:3:1:1. 5 4 + 3 + 3 + 1 + 1 12 ಆಗುತ್ತೆ. ಈಗ 3000 into 4 by 12 1000, 3000 into 3 by 12 750, 3000 into 1 by 12 250 ಬರುತ್ತೆ ಆಯಿತಾ. ನೆಕ್ಸ್ಟು ಡಿಪ್ರಿಸಿಯೇಷನ್ ಎಷ್ಟಿದೆ ನಮಗೆ, 6000 ಇದೆ. ಈ ಡಿಪ್ರಿಸಿಯೇಷನ್ನ ಯಾವುದು ಮೇಲೆ ತೊಗೋತೀವಿ ನಾವು, ಅಸೆಟ್ ವ್ಯಾಲ್ಯೂ ಮೇಲೆ ತೊಗೊಳ್ಳೋದು. ಅಸೆಟ್ ವ್ಯಾಲ್ಯೂ ಎಷ್ಟಿದೆ, 5:3:2:1:1 ಇದೆ. 5:3:2:1:1 10 11 12 6000 into 5 by 12 2500. Next 6000 into 3 by 12 1500. 6000 into 2 by 12 1000. 6000 into 1 by 12 500 ಎರಡು 1 ಇರೋದಲ್ವಾ, ಸೊ 500 ಡಿಪ್ರಿಸಿಯೇಷನ್ ಆಯಿತು. ನೆಕ್ಸ್ಟು ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಎಷ್ಟಿದೆ, 1200. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ನು ಕೂಡ ನಾವು ಅಸೆಟ್ ವ್ಯಾಲ್ಯೂ ಮೇಲೆ ತೊಗೊಳ್ಳೋದು. ಎಷ್ಟಿದೆ, 5:3:2:1:1 12 ಆಗುತ್ತೆ. 1200 into 5 by 12 500. 1200 into 3 by 12 300. 1200 into 2 by 12 200. 1200 into 1 by 12 100. ನೆಕ್ಸ್ಟ್ ಯಾವುದಿದೆ, ಜನರಲ್ ಓವರ್ ಹೆಡ್. ಎಷ್ಟಿದೆ ಅಮೌಂಟು, 10,000 ಇದೆ. ಇದನ್ನು ಯಾವುದು ಬೇಸಿಸ್ ಮೇಲೆ ಕೊಡ್ತೀವಿ, ಡೈರೆಕ್ಟ್ ವೇಜಸ್ ಮೇಲೆ ಕೊಡುವಂಥದ್ದು. ಡೈರೆಕ್ಟ್ ವೇಜಸ್ ಎಷ್ಟಿದೆ,
7:6:5:1:1. 7:6:5:1:1. 7 + 6 + 5 + 1 + 1 20 ಆಗುತ್ತೆ. ಈಗ 10,000 × 7/20 3,500. 10,000 × 6/20 3,000. 10,000 × 5/20 2,500. 10,000 × 1/20 500. ಇದು ಕೂಡ 500 ಬರುತ್ತೆ. ನೆಕ್ಸ್ಟು 10 ರೇಟು 600 ಅಂತೆ. 10 ರೇಟ್ಸ್ ಎಷ್ಟಿದೆ? 600 ಇದೆ. ಇದನ್ನು ಬಾಡಿಗೆ ಯಾವುದೇ ಬೇಸಿಸ್ ಮೇಲೆ ಕೊಡೋದು? ಏರಿಯಾ ಆಕ್ಯುಪೈಡ್. ಎಷ್ಟಿದೆ? 4:3:3:1:1. 4:3:3:1:1. ಇವಾಗ ಇದು ಕ್ವಶನ್ ಕತೆ ಮುಗೀತು, ಸೈಡ್ಗೆ ಇಟ್ಬಿಡೋಣ. 4 + 3 + 3 + 2 12 ಬರುತ್ತೆ. 600 × 4/12 200. 600 × 3/12 150. ಇದು 150 ಬರುತ್ತೆ. ನೆಕ್ಸ್ಟು 600 × 1/12 ಇದು 50. ಇದು 50 ಬರುತ್ತೆ. ಆಯಿತಾ? ಇವಾಗ ಇದಕ್ಕೊಂದು ಗತಿ ಕಾಣಿಸೋಣ. ಇಷ್ಟ ಎಲ್ಲ ಐಟಮ್ಸನ್ನು ನಾವು ಅವನೇನು ಐಟಮ್ಸ್ ಕೊಟ್ಟಿರ್ತಾನಲ್ವ ಅದನ್ನು ಎಲ್ಲರಿಗೂ ಶೇರ್ ಮಾಡಬೇಕು. ಆಯಿತಾ? ಇದನ್ನು ನಾವು ಏನಂತೀವಿ? ಪ್ರೈಮರಿ ಓವರ್ ಹೆಡ್ ಅಂತ ಹೇಳ್ತೀವಿ. ಇವಾಗ ಆ್ಯಡ್ ಮಾಡೋಣ. 400 × 1,500 × 200 3,000 6,000 1,200 10,000 600 ಎಷ್ಟು ಬಂತು? 21,415 ಇದೆ. ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಏದು ನೋಡೋಣ. 120 480 40 1000 2,500 500 3,500 200 8,340. ನೆಕ್ಸ್ಟು 100 360 60 750 1,500 300 3,000 150 6,220. ನೆಕ್ಸ್ಟು 80 360 60 750 1,000 2,000 2,500 150 5,100. 1,000 1,500 60 120 20 250 500 100 500 50 4,100. ನೆಕ್ಸ್ಟು ವೈದು 1,000 100 40 180 20 250 500 100 500 50. ಎಂತದ ಇದು? 1,000 ಇದು ಸರ್ವಿಸ್ ಡಿಪಾರ್ಟ್ಮೆಂಟು. 100 ಅಲ್ಲ 1,000. 2,000 40 180 20 250 500 100 500 50 3,640 ಬರುತ್ತೆ. ಇವಾಗ ಇಲ್ಲಿ ಗಂಟ ನಾವು ಪ್ರಿವಿಯಸ್ಸಲ್ಲಿ ಮಾಡ್ಕೊಬರ್ತಿದ್ವಲ್ಲ ಹಾಗೆ. ಈಗ ಸೆಕೆಂಡರಿ ಓವರ್ ಹೆಡ್ನ ಮಾಡಬೇಕು. ಸೆಕೆಂಡರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಾ? ಡಿಪಾರ್ಟ್ಮೆಂಟ್ ಎಕ್ಸು ಈಗ ಏನು apportion the expenses of department X in the ratio of 4:3:3 and that of department Y in proportion to direct wages to department A B C. ಇವಾಗ ಏನಿದು ಎಕ್ಸು ಮತ್ತು ವೈ ಹತ್ರ ಏನು ಅಮೌಂಟ್ ಇದೆಯೋ ಎಕ್ಸ್ ಹತ್ರ ಇರೋದು ಎ ಬಿ ಸಿ ಕೊಡಬೇಕು, ವೈ ಹತ್ರ ಇರೋದು ಎ ಬಿ ಸಿ ಕೊಡಬೇಕಂತೆ. ಅದನ್ನು ನಾವು ಸೆಕೆಂಡರಿ ಓವರ್ ಹೆಡ್ ಅಂತ ಹೇಳ್ತೀವಿ. ಇವಾಗ ಕಾಲಮ್ ಹಾಕೋತೀನಿ. ಇವಾಗ ಪರ್ಟಿಕ್ಯುಲರ್ ಎ ಬಿ ಸಿ ಮತ್ತು ಎಕ್ಸ್ ವೈ ತೊಗೊಂಡಿದ್ದೀನಿ. ಎಕ್ಸ್ ವೈ ಬಂದುಬಿಟ್ಟು ಸರ್ವಿಸ್ ಡಿಪಾರ್ಟ್ಮೆಂಟು. ಇವಾಗ ಇಲ್ಲೇನಿದೆಯೋ ಪ್ರೈಮರಿ ಓವರ್ ಹೆಡ್ ಏನಿದೆಯೋ ಅದನ್ನೇ ಇಲ್ಲಿ ತೊಗೊಳ್ಳೋಣ. ಪ್ರೈಮರಿ ಓವರ್ ಹೆಡ್ ಎಷ್ಟಿದೆ ಇಲ್ಲಿ? ಇದು 8,340 6,220 5,100 4,100 3,600.
ಇವಾಗ ಏನು ಹೇಳ್ತಿದ್ದಾನೆ ಫಸ್ಟ್ ಕ್ವಶನಲ್ಲಿ ಎಕ್ಸದನ್ನು 4:3:3 ದಾನ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಪ್ರೈಮರಿ ಓವರ್ ಹೆಡ್ ಆಯ್ತಲ್ಲ. ಈಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ದಾನ ಮಾಡಬೇಕು. ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಯಾವ ರೇಷಿಯೋನಲ್ಲಿ ಹೇಳಿರೋದು? 4:3:3. ಎಷ್ಟು ಅಮೌಂಟ್ ಇರೋದಿಲ್ಲಿ? ಇದನ್ನು ಮೈನಸ್ ಅಂತ ತೊಗೊಳ್ಳೋಣ ನಾವು, ಸುಮ್ಮನೆ ಇಲ್ಲಿ ಹಾಕೊಳ್ಳೋಣ. 4100 ಇಂಟು ಯಾವ ರೇಷಿಯೋ? 4:3:3. ವೈಗೂ ಕೊಡೋ ಹಾಗಿಲ್ಲ, ಈ 3 ಜನಕ್ಕೆ ಕೊಡಬೇಕಾಗಿರೋದು. ಸೊ ಇವಾಗ 4 + 3 + 3 10 ಆಗುತ್ತೆ. ಈಗ 4100 ಇಂಟು 4/10 ಮಾಡುತ್ತೆ. ಎಷ್ಟಾಗುತ್ತೆ? 1640. 4100 ಇಂಟು 3/10 ಮಾಡಿದ್ರೆ 1230 ಆಯಿತಾ? ಇವಾಗ ನಾವು ಏನಿದು ವೈದು ಈ 3 ಜನಕ್ಕೆ ಹಂಚಿದ್ವಿ. ನೆಕ್ಸ್ಟ್ ಇಲ್ಲಿ ತೊಗೊಳ್ಳೋಣ. ಯಾವುದಿದು? ಸರ್ವಿಸ್ ಡಿಪಾರ್ಟ್ಮೆಂಟ್ ಎಕ್ಸ್. ಇವಾಗ ಸರ್ವಿಸ್ ಡಿಪಾರ್ಟ್ಮೆಂಟ್ ವೈ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು. ಅದು ಇಲ್ಲಿ ನಮಗೇನು ಹೇಳಿದ್ದಾನೆ ಗೊತ್ತಾ? ಇಲ್ಲದು ರೇಷಿಯೋ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದ 4:3:3 ಅಂತ. ಅದು ಇಲ್ಲೇನು ಹೇಳ್ತಿದ್ದಾನೆ? ಡಿಪಾರ್ಟ್ಮೆಂಟ್ ವೈ ಇನ್ ಪ್ರಪೋರ್ಷನ್ ಟು ಡೈರೆಕ್ಟ್ ವೇಜಸ್ ಟು ಡಿಪಾರ್ಟ್ಮೆಂಟ್ ABC ಅಂತ ಕೊಟ್ಟಿದ್ದಾನೆ. ಈಗ ಡೈರೆಕ್ಟ್ ವೇಜಸ್ದು ಎಷ್ಟು ಬಂದಿದೆ? 4:6:5:1:1 ಅಂತಿದೆಯಲ್ಲ, ಅದು ಪ್ರಪೋರ್ಷನಲ್ಲಿ ನಾವು ಕೊಡಬೇಕಂತೆ. ಅರ್ಥ ಆಯ್ತಲ್ವ ನಿಮಗೆ? ಫಸ್ಟ್ ಒನ್ ಎಕ್ಸ್ದು ಅವನೇ ಕೊಟ್ಟಿದ್ದ, ವೈದು ನಾವು ಡೈರೆಕ್ಟ್ ವೇಜಸ್ ಮೇಲೆ ತೊಗೋಬೇಕು ಅಂತ ಹೇಳ್ತಾ ಇದ್ದಾನೆ. ಆಯಿತಾ? ಎಷ್ಟಿದೆ ಅಮೌಂಟ್ ಇದು? -3640. ಇದು ಗ್ಯಾಪ್ ತಗೊಳ್ಳೋಣ. ಎಷ್ಟಿದೆ? 3640 ಇಂಟು ಎಷ್ಟಿದೆ? 7:6:5. ABCದು ಮಾತ್ರ ತೊಗೋಬೇಕು ನಾವು. 7:6:5. ಇವಾಗ 7 + 6 + 5 ಮಾಡಿದ್ರೆ 18 ಆಗುತ್ತೆ. 3640 ಇಂಟು 7 ಎಷ್ಟಾಯಿತು? 7 + 6 + 5 ಮಾಡಿದ್ರೆ 18 ಅಲ್ವಾ? 3640 ಇಂಟು 7/18 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 1416 ಬರುತ್ತೆ. ನೆಕ್ಸ್ಟು 3640 ಇಂಟು 6/18 ಮಾಡಿದ್ರೆ 1213. ನೆಕ್ಸ್ಟು 3640 ಇಂಟು 5/18 ಮಾಡಿದ್ರೆ 1011 ಬರುತ್ತೆ. ಆಯಿತಾ? ಇವಾಗ ಇದಿಷ್ಟು ಬಂತಾ? ಇವಾಗ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದನ್ನು ನಾವು ಟೋಟಲ್ ಓವರ್ ಹೆಡ್ ಅಂತ ಹೇಳ್ತೀವಿ. ಟೋಟಲ್ ಓವರ್ ಹೆಡ್. ಚೆನ್ನಾಗಿ ಲೈನ್ ಹಾಕ್ತೀನಲ್ಲ, ನೀವು ಕಲ್ತ್ಕೊಳ್ಳಿ. ಕಟ್ ಆಗ್ತಾ ಇದೆ ಇದು. ಇವಾಗ ಟೋಟಲ್ ಓವರ್ ಹೆಡ್ ಎಷ್ಟು ಬರುತ್ತೆ? 834016401416 ಎಷ್ಟು ಬರುತ್ತೆ? 11,396 ಬರುತ್ತೆ. 622012301213 ಮಾಡಿದ್ರೆ 8663 ಬರುತ್ತೆ. ಇದು 0 ಬರುತ್ತೆ ನೋಡಿ. 4100 ಮೈನಸ್ ಇದು ಮಾಡಿದ್ರೆ ಇದು 0 ಬರುತ್ತೆ, ಇದು 0 ಬರುತ್ತೆ. 5100 12301011. ಇದು 7341 ಬರುತ್ತೆ. ಇವಾಗ ಇಲ್ಲಿ ಗಂಟ ಅರ್ಥ ಆಯ್ತಲ್ವಾ? ಇಲ್ಲೇನು ಓವರ್ ಹೆಡ್ ನಾವು ಬಂದಿತ್ತೋ ಅದನ್ನ ಇಲ್ಲಿ ತೊಗೊಂಡು ಇದರಿಂದ ಇದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ, ಅಸ್ಯೂಮ್ ದಟ್ ಓವರ್ ಹೆಡ್ ಆರ್ ರಿಕವರ್ಡ್ ಹ್ಯಾಸ್ ಎ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿದ್ದಾನೆ. ಈಗ ಓವರ್ ಹೆಡ್ ಏನು ಬಂದಿದೆಯೋ ಅದನ್ನು ಡೈರೆಕ್ಟ್ ವೇಜಸ್ಸಿಂದ ಪರ್ಸೆಂಟೇಜ್ ಮಾಡ್ಕೋಬೇಕಂತೆ. ಈಗ ನಮಗೆ ಟೋಟಲ್ ಓವರ್ ಹೆಡ್ ಬಂದಿದೆ. ಎಷ್ಟು ಬಂದಿದೆ? ಇಲ್ಲೇ ತೊಗೊಬಿಡೋಣವಾ? ಅದನ್ನು ಡೈರೆಕ್ಟ್ ವೇಜಸ್ಸಿಂದ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಬೇಕಂತೆ. ಸೊ ಫಾರ್ಮುಲಾ ಹೆಂಗಂದರೆ, ಈಗ ಏನಿಲ್ಲ ಫಾರ್ಮುಲಾ ಅಂತಲ್ಲ, ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100. ಆಯಿತಾ? ಈಗ ಟೋಟಲ್ ಓವರ್ ಹೆಡ್ ಎಷ್ಟಿದೆ? 11,396 ಡಿವೈಡೆಡ್ ಬೈ ಏದು ಎಷ್ಟಿದೆ? 7,000 ಇದೆ.
ಏನು ಡೈರೆಕ್ಟ್ ವೇಜಸ್ ನೋಡಿ, ಇಲ್ಲಿ ಏದೆಷ್ಟಿದೆ 7000 ಇದೆ. 7000 ಇಲ್ಲಿದ್ದನ್ನು ಫಸ್ಟ್ ಹಾಕೊಬಿಡೋಣ, ಇಂಟು 100, ಇದು ಇಂಟು 100, ಇದು ಇಂಟು 100. ಇವಾಗ 7000 ಇದೆ. ಬಿದೆಷ್ಟಿದೆ 6000, ಸಿದೆಷ್ಟಿದೆ 5000. ಅರ್ಥ ಆಗ್ತಿದೆ ಅಲ್ವಾ? ಕ್ವಶನಲ್ಲಿ ಅವನೇನು ಹೇಳಿದ್ದಾನೆ, ಓವರ್ ಹೆಡ್ನ ಮತ್ತೆ ಏನು ಬಂದಿದೆಯೋ ಅದನ್ನು ಡೈರೆಕ್ಟ್ ವೇಜಸ್ನ ಇಟ್ಕೊಂಡು ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಆವಾಗ ನಮಗೆ ಏನು ಬರುತ್ತೆ, ಓವರ್ ಹೆಡ್ ಹ್ಯಾಸ್ ಪರ್ಸೆಂಟೇಜ್. ಲೈನ್ ಹಾಕ್ಕೊಬಿಡ್ತೀನಿ. ನಾನು ಈ ಫೀಲ್ಡಿಗೆ ಬಂದು ಏನು ಕಲ್ತನೋ ಇಲ್ವೋ ಗೊತ್ತಿಲ್ಲ, ಅದು ಲೈನ್ ಹಾಕೋದಂತೂ ಕಲ್ತಿದ್ದೀನಿ. ಇವಾಗ 11396 ಡಿವೈಡೆಡ್ ಬೈ 7000 ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬಂತು? 126 ಅಲ್ವಾ? ರೌಂಡ್ ಆಫ್ ಮಾಡ್ಕೊಬಿಡೋಣ, 127 ಅಂತ. 11,000 ಇನ್ನೊಂದ್ಸತಿ 11,396 ಡಿವೈಡೆಡ್ ಬೈ 7000 ಇಂಟು ಪರ್ಸೆಂಟೇಜ್ ಮಾಡಿದ್ರೆ 162 ಬರುತ್ತೆ. 162.8%. ನೆಕ್ಸ್ಟು 8663 ಡಿವೈಡೆಡ್ ಬೈ 6000 ಇಂಟು ಪರ್ಸೆಂಟ್ ಮಾಡಿದ್ರೆ 144.38%. ಇವ್ರದ್ದಿಬ್ಬರದ್ದೇನೂ ಇಲ್ಲ. ನೆಕ್ಸ್ಟು 7341 ಇಂಟು 5000 ಪರ್ಸೆಂಟೇಜ್, 7341 ಡಿವೈಡೆಡ್ ಬೈ 5000 ಇಂಟು ಪರ್ಸೆಂಟೇಜ್ ಮಾಡಿದ್ರೆ 146.82%. ಇದು ಪ್ರೈಮರಿ ಓವರ್ ಹೆಡ್ಡು, ಇದು ಸೆಕೆಂಡರಿ ಓವರ್ ಹೆಡ್ಡು. ನಾನು ನಿಮಗೆ ಪ್ರೀವಿಯಸ್ಸಲ್ಲಿ ಮಾಡಿದ್ದೆ ಅನಿಸುತ್ತೆ, ಅದಲ್ಲೇ ತೋರಿಸ್ಬಿಟ್ಟಿದೆ. ಅದೇ ಈ ಥರನೂ ಮಾಡ್ಬೋದು, ಆ ಥರ ಮಾಡಿದ್ರೆ ಒಂದು 2 ಮಾರ್ಕ್ಸ್ ಕಟ್ ಮಾಡ್ತಾರೆ. ಅದೇ ಈ ಥರ ಮಾಡಬೇಕು. ಓವರ್ ಹೆಡ್ ಹ್ಯಾಸ್ ಎ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್. ಅರ್ಥ ಆಯ್ತಾ? ಇವಾಗ ಇದನ್ನು ಇಲ್ಲೇ ವೈಂಡ್ ಅಪ್ ಮಾಡೋಣ. ನೆಕ್ಸ್ಟಲ್ಲಿ ನಿಮಗೆ 14 ಮಾರ್ಕ್ಸ್ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಈ ಚಾಪ್ಟರಿಂದ 14 ಮಾರ್ಕ್ಸು 2 ಕ್ವಶನ್ಸ್ ಕೇಳೋವಂಥದ್ದಿದೆ. ಅದಕ್ಕೆ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ ನಿಮಗೆ, ಆಯಿತಾ? ಇದೊಂದು ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನು, ಇನ್ನೊಂದು ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಕೊಡ್ತಾನೆ. ಅದೇ 2 ಕಾನ್ಸೆಪ್ಟು ಈಸಿಯಾಗಿದೆ. ಇವಾಗ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ನೀವೇ ಕುತ್ಕೊಂಡು ಸಾಲ್ವ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.